Dear children, today you learnt ಜೋಡ್ಕರ್ ಅಭ್ಯಾಸ್. ಜೋಡ್ಕರ್ ಅಭ್ಯಾಸನ ನಾವು ಈ ದಿನ ಕಲಿತಾ ಇದ್ದೀವಿ. ಜೋಡ್ಕರ್ ಅಭ್ಯಾಸ್ 4. ಡ ರ ಡ್ರ ಡ್ರಮ್, ಪ ರ ಪ್ರ ಪ್ರತಾಪ್, ಮ ರ ಮ್ರ, ಬ ರ ಬ್ರ ಉಮ್ರ ಅಬ್ರಕ್, ಬ ರ ಬ್ರ ತ ರ ತ್ರ ಸಬ್ರ ಮಿತ್ರ. ಈ ರೀತಿಯ ಅಕ್ಷರಗಳನ್ನು ನಾವು ಈ ಪಾಠದಲ್ಲಿ ನಾವು ನೋಡ್ತಾ ಇದ್ದೀವಿ. ಚಿಲ್ಡ್ರನ್ ನಾವಿಲ್ಲಿ ದೋನೋ ಪ್ರಕಾರಕ್ಕೆ ಶಬ್ದ, 2 ಪ್ರಕಾರದ ಶಬ್ದಗಳ ಅಂತರವನ್ನು ಹಾಗೂ ಅವುಗಳ ಉಚ್ಚಾರಣೆಯನ್ನು ಯಾವ ರೀತಿ ನಾವು ಉಚ್ಚಾರಣೆ ಮಾಡ್ತೀವಿ ಅಂತ ಈ ಲೆಸನಲ್ಲಿ ನಾವು ತಿಳ್ಕೊತಾ ಇದ್ದೀವಿ. दोनों प्रकार के शब्दों का अंतर उच्चारण के ಅಭ್ಯಾಸ ದ್ವಾರ ಸ್ಪಷ್ಟ कराइए ಮೀನ್ಸ್ ಈ ಪಾಠದಲ್ಲಿ ನಾವು 2 ಪ್ರಕಾರದ ಶಬ್ದಗಳನ್ನು ಯಾವ ರೀತಿ ನಾವು ಉಚ್ಚಾರಣೆ ಮಾಡಬೇಕು ಅಂತ ತಿಳ್ಕೊತಾ ಇದ್ದೀವಿ. ಪಹಲೆ ರು ರು और आधे ರಾ का अंतर, ರು ಮತ್ತು ಆಧೆ ರಾ का ಅಂತರವನ್ನು, ಅರ್ಧ ಆಧೆ ಮೀನ್ಸ್ ಅರ್ಧ ರಾ का ಅಂತರ, ಅವುಗಳ ಅಂತರವನ್ನು, ರೂನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು, ಹಾಗೆ ಅರ್ಧ ರಾನ ಆಧೆ ರಾನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು, ಇವೆರಡರ ಅಂತರ ವ್ಯತ್ಯಾಸವನ್ನು ನಾವಿಲ್ಲಿ ಈ ಲೆಸನ್ನಲ್ಲಿ ಸ್ಪಷ್ಟವಾಗಿ ತಿಳ್ಕೊತಾ ಇದ್ದೀವಿ. ಗ ರು ಗಾಗೆ ಒಟ್ರು ಸುಳಿ ರು ನ ಗೃಣ ಗೃಣ. ಇಲ್ಲಿ ವ್ಯಾಘ್ರ ವ್ಯಾಘ್ರ, ಇಲ್ಲಿ ವಾ ಆಧೆ ಆಧೆ ವಾ ಆಧೆ ವಾ ಪೂರ್ಣ ಯ ಆ ಮಾತ್ರ ವ್ಯಾಘ್ರ. ಇಲ್ಲಿ ರ ಮತ್ತು ರುಗ ವ್ಯತ್ಯಾಸವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಗೃಹ ಗೃಹ, ಇಲ್ಲಿ ರೂನ ಉಚ್ಚಾರಣೆ ಆಗುತ್ತೆ, ಇಲ್ಲಿ ರಾದ ಉಚ್ಚಾರಣೆ ಆಗುತ್ತೆ. ಗೃಹ ಅಂತ ಕರಿತೀವಿ, ಇಲ್ಲಿ ಗೃಹ ಅಂತ ಕರಿತೀವಿ, ಇಲ್ಲಿ ಗ್ರಹಣ ಅಂತ ಕರಿತೀವಿ. ಇದನ್ನು ಗ್ರ ಅಂತ ಹೇಳ್ತೀವಿ, ಇದನ್ನು ಇಲ್ಲಿ ರಾ ಗ್ರ ಗ್ರ ಅಂದಾಗ ಇಲ್ಲಿ ರಾ ಅರ್ಧ ರಾ ಉಚ್ಚಾರಣೆ ಆಗುತ್ತೆ, ಇಲ್ಲಿ ಗೃಹ ಇಲ್ಲಿ ರುಹ ಇಲ್ಲಿ ರು ಉಚ್ಚಾರಣೆ ಆಗ್ತದೆ. ಅರ್ಥ ಆಯ್ತಲ್ಲ ಚಿಲ್ಡ್ರನ್ ನಿಮಗಿಲ್ಲಿ ರುಗೂ ರಾಗೂ ಇರೋ ವ್ಯತ್ಯಾಸ. ಗೃಣ ಇದು ವ್ಯಾಘ್ರ, ಗ್ರ ಗಾಗೆ ರಾವತ್ತು ಗ್ರ. ಗೃಹ ಗ್ರಹಣ್. ವೃಕ್ಷ, ಇಲ್ಲಿ ರು ಉಚ್ಚಾರಣೆ ಆಗುತ್ತೆ, ವಾಕೆ ಒಟ್ರು ಸುಳಿ ರು ಕ್ಷ ವೃಕ್ಷ, ಪಾಗೆ ಒಟ್ರು ಸುಳಿ ಪೃ ಆಧೆ ತ ಪೂರ್ಣವ ಈ ಮಾತ್ರ ಪೃಥ್ವಿ. ಇಲ್ಲಿ ಪಾಕೆ ರಾವತ್ತು, ಪಾಕೆ ಆದ ರ ಪ್ರಾಣ. ಹೇಗಂತ ಉಚ್ಚಾರಣೆ ಮಾಡ್ತೀವಿ ಇದನ್ನ, ಪ್ರಾಣ ಅಂದಾಗ ಇಲ್ಲಿ ಆಧೆ ರಾ ಬರುತ್ತೆ, ಇದನ್ನು ಪ್ರಾಣ ಅಂತ ಉಚ್ಚಾರಣೆ ಮಾಡಬೇಕು, ಇದನ್ನ ಪೃಥ್ವಿ ಅಂತ. ವೃಕ್ಷ ಹೀಗೆ ಉಚ್ಚಾರಣೆ ಮಾಡಬೇಕಾಗುತ್ತೆ. ಇವುಗಳ ವ್ಯತ್ಯಾಸ ಅರ್ಥ ಆಗ್ತಿದೆ ಅಂತ, ಇವುಗಳ ಡಿಫ್ರೆನ್ಸ್ ಏನಂತ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಭೃಂಗ, ಇದು ಹೇಗಂತ ಉಚ್ಚಾರಣೆ ಮಾಡಬೇಕು, ಭೃಂಗ ಬ್ರಹ್ಮ ಬ್ರಹ್ಮ ಭೃಂಗ ಬ್ರಹ್ಮ. ಈ ರೀತಿ ನಾವು ಈ ಪಾಠದಲ್ಲಿ ಈ ಲೆಸನಲ್ಲಿ दोनों प्रकार के शब्द का अंतर उच्चारण का अभ्यास करता है. ನಾವು ಈ 2 ಪ್ರಕಾರದ ಶಬ್ದಗಳ ಉಚ್ಚಾರಣೆಯ ಅಂತರವನ್ನು ನಾವು ಈ ಲೆಸನ್ನಲ್ಲಿ ತಿಳ್ಕೊತಾ ಹೋಗ್ತೀವಿ. ಚಿಲ್ಡ್ರನ್ ನೆಕ್ಸ್ಟ್ ನಾನು ಸರಿ ಲೆಸನ್ ರೀಡ್ ಮಾಡೋಣ. ಚಿಲ್ಡ್ರನ್ ಪಹಲೆ ಡ್ರಮ್ ಡ್ರಮ್, ಇದು ಹೇಗಂತ ಉಚ್ಚಾರಣೆ ಮಾಡಬೇಕು, ಡ್ರಮ್ ಅಂತ ಉಚ್ಚಾರಣೆ ಮಾಡಬೇಕು. ಪ್ರತಾಪ್ ಪ್ರತಾಪ್ ವಾಟರ್ ಫಾಲ್ಸ್, ಪ್ರಪಾತ ಅಂತ ಕರಿತೀವಲ್ಲ, ಸಾರಿ ಪ್ರಪಾತ್, ಪ್ರಪಾತ್ ಮೀನ್ಸ್ ವಾಟರ್ ಫಾಲ್. ಡ್ರಮ್ ಮೀನ್ಸ್ ಡ್ರಮ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಪ್ರತಾಪ್ ಮೇರಾ ಮಿತ್ರ ಹೇ, ಪ್ರತಾಪ್ मेरा मित्र है, प्रताप ನನ್ನ ಮಿತ್ರ. उसका हृदय निर्मल और स्वच्छ है, उसका हृदय निर्मल और स्वच्छ है, ಅವನ ಹೃದಯ ಹೇಗಿದೆ, ನಿರ್ಮಲವಾಗಿದೆ ಹಾಗೆ ಸ್ವಚ್ಛವಾಗಿದೆ.
वह रोज बड़ों को प्रणाम करता है वह ರೋಜ್ ಬಡೋಂಕೋ ಪ್ರಣಾಮ್ ಕರ್ತಾ ಹೇ. ಅವನು ರಜಾ ದಿನದಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಹಬ್ಬದ ದಿನದಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಿದ್ದಾನೆ, ಹಿರಿಯರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಬಹನ್ ಶ್ರೇಯಾ ಬಿ ಆಸ್ತಿಕ್ ಹೇ. ಬಹನ್ ಅವನ ಸೋದರಿ. ಬಹನ್ ಮೀನ್ಸ್ ಸೋದರಿ. ಯಾರು? ಇವನು ಪ್ರತಾಪ್, ಇವಳು ಶ್ರೇಯಾ. ಇವಳು ಶ್ರೇಯಾ ಬಿ ಆಸ್ತಿಕ್ ಹೇ. ಆಸ್ತಿಕರು ಅಂದರೆ ದೇವರಲ್ಲಿ ಭಕ್ತಿಯನ್ನು ಹೊಂದಿರೋರು, ದೇವರನ್ನು ನಂಬುವವರಿಗೆ ನಾವು ಆಸ್ತಿಕ ಅಂತ ಕರಿತೀವಿ. ಆಸ್ತಿಕರು ಅಂದರೆ ದೇವರನ್ನು ನಂಬೋರು, ದೇವರನ್ನು ಪೂಜಿಸುವವರು. ಇವಳ ಬಹನ್ ಸೋದರಿ. ಆಜ್ ಶ್ರೇಯಾ ಕ ರಥ್ ಹೇ. ಅಂದು ಶ್ರೇಯಾ ಒಂದು ವ್ರತವನ್ನು ಮಾಡ್ತಾಯಿದ್ಲು, ಪೂಜೆಯನ್ನು ಮಾಡ್ತಾಯಿದ್ಲು. ವಹ ಪ್ರಭು ಕಿ ಪ್ರಾರ್ಥನಾ ಕರ್ ರಹಿ ಹೇ. ಅವಳು ಯಾರ ಪ್ರಾರ್ಥನೆ ಮಾಡ್ತಾಯಿದ್ಲು? ಪ್ರಭು ಕಿ ಪ್ರಾರ್ಥನಾ ಕರ್ ರಹಿ ಹೇ. ಅವಳು ಪ್ರಭುವಿನ ಪ್ರಾರ್ಥನೆಯನ್ನು ಮಾಡ್ತಾಯಿದ್ಲು. ವಹ ಚಂದ್ರೋದಯಕ್ಕೆ ಬಾದ್ ಖಾನಾ ಖಾಯೇಗಿ. ವಹ ಚಂದ್ರೋದಯಕ್ಕೆ ಬಾದ್ ಖಾನಾ ಖಾಯೇಗಿ. ಚಿಲ್ಡ್ರನ್, ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಆದೆ ರಾ ಅರ್ಧ ರಾ ಬಂದಿರೋದನ್ನು ಗಮನಿಸ್ತಾ ಹೋಗಬೇಕು. ಹಾಗೆ ರು ಅಕ್ಷರಗಳನ್ನು ಬಂದಿರೋದನ್ನು ನೀವು ಈ ಪಾಠದಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ವಹ್ ಚಂದ್ರೋದಯಕ್ಕೆ ಬಾತ್ ಖಾನಾ ಖಾಯೇಗಿ. ಅವಳು ಚಂದ್ರೋದಯದ ನಂತರ, ಚಂದ್ರ ಉದಯವಾದ ನಂತರ ಊಟವನ್ನು ಮಾಡ್ತಾಯಿದ್ಲು. सब्र का फल मीठा होती है. प्रतिदिन प्रभु की प्रार्थना उसके मन के पवित्र और प्रसन्न कर देती है. ಅವಳು ಸಬ್ರ ಕಾ ಫಲ್ ಮೀಠಾ ಹೋತಿ ಹೇ. ಮೀಠಾ ಅಂದರೆ ಸ್ವೀಟ್ ಆಗಿರೋದು, ಫಲ್ ಅಂದರೆ ಹಣ್ಣು. ಪ್ರತಿದಿನ ಅವಳು ಪ್ರಾರ್ಥನೆಯನ್ನು ಮಾಡಿ ಮನವನ್ನು ಪವಿತ್ರಗೊಳಿಸ್ಕೊತಾ ಇದ್ಲು. ಅವಳ ಮನ ಪವಿತ್ರಗೊಳಿಸ್ತಿದ್ಲು, ಹಾಗೂ ಪ್ರಸನ್ನ ಆಗ್ತಿತ್ತು ಅವಳ ಮನಸ್ಸು. ಪ್ರತಿದಿನ ಅವಳು ಪ್ರಭುವಿನ ಪ್ರಾರ್ಥನೆಯನ್ನು ಮಾಡ್ತಾಯಿದ್ಲು. ಶ್ರೇಯಾ ಗ್ರಹಣ ಕೆ ಸಮಯ ಬಿ ಪೂಜಾ ಕರ್ತಿ ಹೇ. ಶ್ರೇಯಾ ಗ್ರಹಣ ಕೆ ಸಮಯ ಬಿ ಪೂಜಾ ಕರ್ತಿ ಹೇ. ಅವಳು ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾಯಿದ್ಲು. ಚಿಲ್ಡ್ರನ್, ಈ ಪಾಠದಲ್ಲಿ ನಾವು ಪ್ರತಾಪ್ ಹಾಗೆ ಪ್ರಣಾಮ್, ರಥ್, ಪ್ರಾರ್ಥನಾ, ಚಂದ್ರೋದಯ್, ಸಬ್ರ, ಪ್ರತಿದಿನ್, ಪ್ರಾರ್ಥನಾ, ಪ್ರಸನ್ನ, ಗ್ರಹಣ್, ಈ ಪದಗಳಲ್ಲಿ ನಾವು ಏನನ್ನು ಕಾಣ್ತಾ ಇದ್ದೀವಿ? ರಾ ಅಕ್ಷರ, ಆದೆ ರಾ ಅಕ್ಷರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಲ್ಲ ಚಿಲ್ಡ್ರನ್. ಇವುಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಗೊತ್ತಾಯ್ತಲ್ವಾ? ಇದನ್ನು ಪ್ರತಾಪ್ ಹೇಗಂತ ಉಚ್ಚಾರಣೆ ಮಾಡಬೇಕು? ಪ್ರತಾಪ್, ಪ್ರಣಾಮ್, ರಥ್, ಚಂದ್ರೋದಯ್, ಪ್ರತಿದಿನ್, ಪ್ರಾರ್ಥನಾ, ಸಬ್ರ, ಪ್ರಸನ್ನ, ಪ್ರಾರ್ಥನಾ, ಗ್ರಹಣ್, ಹೀಗೆ ನಾವು ಪದಗಳನ್ನು ಉಚ್ಚಾರಣೆ ಮಾಡಬೇಕು. ನೆಕ್ಸ್ಟ್ ಪ್ರಶ್ನ 1, ಪಡಿಯೇ ಔರ್ ಲಿಖಿಯೇ. ಓದಿ ಬರೆಯಿರಿ. ಪಡಿಯೇ ಔರ್ ಲಿಖಿಯೇ ಅಂದರೆ ಇಲ್ಲಿ ಹೇಗೆ ಸೆಂಟೆನ್ಸ್ ಕೊಟ್ಟಿದ್ದಾರೋ ನೀವು ಅದನ್ನು ಓದಿ ಬರೀಬೇಕು. ಶಾಸ್ತ್ರೀಜಿ ರಾಷ್ಟ್ರಪ್ರೇಮಿ ವ್ಯಕ್ತಿತೆ. ಶಾಸ್ತ್ರೀಜಿಯವರು ರಾಷ್ಟ್ರಪ್ರೇಮಿ ವ್ಯಕ್ತಿಯಾಗಿದ್ದರು. ಪ್ರಭು ಕೃಪಾಕ್ಕೆ ಬಿನ್ ಜೀವನ್ ಸಾರ್ಥಕ್ ನಹಿ ಹೋತಾ. ಪ್ರಭು ಕೃಪಾಕ್ಕೆ ಬಿನ್ ಜೀವನ್ ಸಾರ್ಥಕ್ ನಹಿ ಹೋತಾ. ಪ್ರಭುವಿನ ಕೃಪೆಯನ್ನು ಪಡೆಯದಿದ್ದರೆ ಜೀವನ ಸಾರ್ಥಕತೆ ಹೊಂದೋದಿಲ್ಲ. ಸಪ್ತಾಹ ಮೇ ಏಕ್ ದಿನ ವ್ರತ್ ಕರೋ. ವಾರದಲ್ಲಿ ಒಂದು ದಿನ. ಸಪ್ತಾಹ ಮೀನ್ಸ್ ವಾರ, ವಾರದಲ್ಲಿ ಒಂದು ದಿನ ವ್ರತವನ್ನು ಮಾಡಬೇಕು. ವ್ರತ್ ಕರ್ನೆ ಸೆ ಪ್ರಕೃತಿ ಅಚ್ಚಿ ರಹತಿ ಹೇ. ವ್ರತ್ ಕರ್ನೆ ಸೆ ವ್ರತದಿಂದ ಕೂಡಿದರೆ ಪ್ರಕೃತಿ ಅಚ್ಚಿ ರಹತಿ ಹೇ, ಒಳ್ಳೆಯದಾಗುತ್ತೆ. ವ್ರತವನ್ನು ಮಾಡಿದರೆ ಏನಾಗುತ್ತೆ? ಒಳ್ಳೆಯದಾಗುತ್ತೆ. ಪೃಥ್ವಿ ಗೋಲ್ ಹೇ. ಪೃಥ್ವಿ ಹೇಗಿದೆ? ಗೋಲಾಕಾರವಾಗಿದೆ. ಪೃಥ್ವಿ ಮೀನ್ಸ್ ಭೂಮಿ. ಪ್ರತಿದಿನ ಗೃಹ ಕಾರ್ಯ ಪೂರ್ಣ ಕರೋ. ಪ್ರತಿದಿನ ನಾವು ಗೃಹ ಕಾರ್ಯ ಮೀನ್ಸ್ ಹೋಮ್ವರ್ಕನ್ನು ಪ್ರತಿದಿನ ಪೂರ್ಣ ಮಾಡಬೇಕು. ಈ ಸೆಂಟೆನ್ಸನ್ನು ನೀವು ಓದ್ಬಿಟ್ಟು ಏನು ಮಾಡಬೇಕು? ಬರೀತಾ ಹೋಗ್ಬೇಕು. ಅದು ಹೇಗಿದೆಯೋ ಅದೇ ಥರ ಬರೆದು
ನೀವು ಕೂಡ ಅದು ಹೇಗಿದೆಯೋ ಅದೇ ಥರ 3 ಲೈನಲ್ಲಿ ಬರಿತಾ ಹೋಗಬೇಕು. ನೆಕ್ಸ್ಟು ಜೋಡ್ಕರ್ ಅಭ್ಯಾಸ ಕ್ಲಾಸ್ ವರ್ಕ್ನ ಬರಿಬೇಕಾಗುತ್ತೆ. ನೀವು ಕ್ಲಾಸ್ ವರ್ಕಲ್ಲಿ ಜೋಡ್ಕರ್ ಅಭ್ಯಾಸ 4 ಮೀನ್ಸ್ 4 ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಶಬ್ದಾರ್ಥ ಅಂತ ಬರೆದ್ಬಿಟ್ಟು ಪಹಲೆ ಡ್ರಮ್ DRUM ಡ್ರಮ್, ಪ್ರಪಾತ್ ಮೀನ್ಸ್ WATER ವಾಟರ್ಫಾಲ್. ಗೃಣ, ಹಾತ್ರೆಟ್, ಗೃಹ, ಹೋಮ್, ವ್ಯಾಘ್ರ, ಟೈಗರ್ TIGER ಟೈಗರ್, ಗ್ರಹಣ್, ಎಕ್ಲಿಪ್ಸ್, ವೃಕ್ಷ, ಟ್ರೀ, ಭೃಂಗ್, kind of large black bee, ಪೃಥ್ವಿ, ಅರ್ತ್, ಬ್ರಹ್ಮ, ILLUSION illusion, ಪ್ರಾಣ, ಲೈಫ್. नेक्स्ट प्रश्न 1, पढ़िए और लिखिए. रीड एंड राइट, ओदी बरेरी. पहले शास्त्री जी राष्ट्र प्रेमी व्यक्ति हैं. ಸರಿ, ವ್ಯಕ್ತಿ ತೆ ಇದು ಹೇಗಿದೆಯೋ ಅದೇ ಥರ ನೀವು ಬರಬೇಕು. ಶಾಸ್ತ್ರೀಜಿ ರಾಷ್ಟ್ರಪ್ರೇಮಿ ವ್ಯಕ್ತಿ ತೆ, ಈ ಸೆಂಟೆನ್ಸ್ ಹೇಗಿದೆಯೋ ನೀವು ಅದೇ ಥರ ಬರಿಬೇಕು. ಸೆಕೆಂಡ್ ಒನ್, ಪ್ರಭು ಕೃಪಾ के
बिना जीवन सार्थक नहीं होती. ಸರಿ, ಹೋತಾ. 3 ಲೈನಲ್ಲಿ ಹೇಗೆ ಬರೆಯೋದು ಅಂತ ನೋಡ್ತಿದ್ದೀರಲ್ಲ ಚಿಲ್ಡ್ರನ್. ಇಲ್ಲಿ ಇದು ಹೇಗಿದೆಯೋ ಅದೇ ಥರ ಉತ್ತರವನ್ನು ಬರೀಬೇಕು. ಪ್ರಭು ಕೃಪಾ ಕೆ बिना जीवन सार्थक नहीं होता. थर्ड वन, सप्ताह में सप्ताह मीन्स वार. वारदल्ली सप्ताह में एक दिन 60 ಕರೋ. ವಾರದಲ್ಲಿ ಒಂದು ದಿನನಾದರೂ ವ್ರತವನ್ನು ಮಾಡಬೇಕು. ಫೋರ್ತ್ ಒನ್, व्रत करने से प्रकृति अच्छी रहती है. व्रत करने से प्रकृति अच्छी रहती है. ಇದು ಹೇಗಿದೆಯೋ ಸೆಂಟೆನ್ಸ್ ಅದೇ ಥರ ಬರೀಬೇಕು. ನೆಕ್ಸ್ಟ್, पृथ्वी गोल है. पृथ्वी मीन्स अर्थ. ಹೇಗಿದೆ, ಯಾವ ಆಕಾರದಲ್ಲಿದೆ ಅರ್ಥ? ಗೋಲಾಕಾರದಲ್ಲಿ ಇದೆ. पृथ्वी गोल है. सिक्स्थ वन, प्रतिदिन गृह कार्य ಪೂರ್ಣ ಕರೋ. ಪ್ರತಿದಿನ ಗೃಹ ಕಾರ್ಯವನ್ನು ಪೂರ್ಣ ಮಾಡಬೇಕು. ಪ್ರತಿದಿನ ಹೋಮ್ವರ್ಕನ್ನು ಪೂರ್ಣವಾಗಿ ಬರೀಬೇಕು. ನೆಕ್ಸ್ಟ್, ಇಲ್ಲಿ ಉತ್ತರವನ್ನು ಬರೆಯೋದಕ್ಕೆ ಜಾಗ ಬಿಟ್ಕೋಬೇಕು. ಇಲ್ಲಿ ಹೇಗೆ ಬರೆದಿದ್ದೀನ ನೀವು ಕೂಡ ಅದೇ ಥರ ನೀಟಾಗಿ ದುಂಡಾಗಿ ಬರೀಬೇಕು. ನೆಕ್ಸ್ಟ್, ಪ್ರಶ್ನೆ सेकंड, निम्नलिखित प्रश्नों के उत्तर दीजिए. निम्नलिखित प्रश्नों के उत्तर दीजिए. आंसर द फॉलोइंग क्वेश्चंस. फर्स्ट क्वेश्चन, मेरे मित्र का नाम क्या है? मेरे मित्र का नाम क्या है? उत्तर, मेरे ಏನು ಹೇಳಿ ಚಿಲ್ಡ್ರನ್? मेरे मित्र का नाम क्या है? मेरे मित्र का नाम प्रताप है. ಒಂದು ಲೈನಲ್ಲಿ ಒಂದು ಕ್ವಶನ್ ಒಂದು ಆನ್ಸರ್ ಆದಮೇಲೆ ಒಂದು ಲೈನ್ ಲೀವ್ ಮಾಡಿ. ನೆಕ್ಸ್ಟ್, ಶ್ರೇಯಾ
श्रेया क्या कर रही है. ಶ್ರೇಯಾ ಕ್ಯಾ ಕರ್ ರಹಿ ಹೇ. ಶ್ರೇಯಾ ಏನು ಮಾಡ್ತಾ ಇದ್ಲು. ಶ್ರೇಯಾ ಪ್ರಭು ಕಿ ಪ್ರಾರ್ಥನಾ ಪ್ರಭು ಕಿ ಪ್ರಾರ್ಥನಾ ಕರ್ ರಹಿ ಹೇ. ಪ್ರಭುವಿನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ಲು. ಅರ್ಥ ಆಯ್ತಲ್ಲ ಚಿಲ್ಡ್ರನ್. ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ ದೀಜಿಯೇ. ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ಫಸ್ಟ್ನೇ ಕ್ವಶನ್ನು, ಮೇರೆ ಮಿತ್ರ ಕಾ ನಾಮ್ ಕ್ಯಾ ಹೇ. ಮೇರಾ ಮಿತ್ರ ಕಾ ನಾಮ್ ಪ್ರತಾಪ್ ಹೇ. ಮೇರಾ ಮಿತ್ರ ಕಾ ನಾಮ್ ಪ್ರತಾಪ್ ಹೇ. ಇಲ್ಲಿ ಪ್ರತಾಪನ ಸ್ಪೆಲ್ಲಿಂಗ್ನ ಕಲಿಬೇಕಾಗುತ್ತೆ ಚಿಲ್ಡ್ರನ್ ನೀವು. ಇನ್ನೆಲ್ಲ ಕ್ವಶನಲ್ಲೇ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಕ್ವಶನ್, ಶ್ರೇಯಾ ಕ್ಯಾ ಕರ್ ರಹಿ ಹೇ. ಶ್ರೇಯಾ ಕ್ಯಾ ಕರ್ ರಹಿ ಹೇ. ಶ್ರೇಯಾ ಪ್ರಭು ಕಿ ಪ್ರಾರ್ಥನಾ ಕರ್ ರಹಿ ಹೇ. ಪ್ರಭುವಿನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ಲು. ನೆಕ್ಸ್ಟ್ ಪ್ರಶ್ನ 3, ನಿಮ್ನಲಿಖಿತ ಶಬ್ದ ವರ್ಣಕ್ರಮಾನುಸಾರ ಲಿಖಿಯೇ. ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ವರ್ಣಕ್ರಮಾನುಸಾರದಲ್ಲಿ ಬರೀಬೇಕು. ಆಲ್ಫಾಬೆಟಿಕ್ ಆರ್ಡರಲ್ಲಿ ಬರಿತಾ ಹೋಗಬೇಕು. ಪಹಲೆ ಆಮ್, ಈಶ್, ಖಾನ್, खाना. फोर्थ वन जल. बाद. सिक्स्थ मन. ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಆಲ್ಫಾಬೆಟಿಕ್ ಆರ್ಡರಲ್ಲಿ ಬರೀಬೇಕು ಚಿಲ್ಡ್ರನ್. ಅರ್ಥ ಆಯ್ತಲ್ಲ ಚಿಲ್ಡ್ರನ್. ನೀವು ಕ್ಲಾಸ್ ವರ್ಕಲ್ಲಿ ನಾನು ಏನು ಈಗ ಕ್ಲಾಸ್ ವರ್ಕಲ್ಲಿ ಬರೆದೆ ಅದನ್ನೆಲ್ಲ ನೀವು ಕ್ಲಾಸ್ ವರ್ಕಲ್ಲಿ ಬರೆದ್ಬಿಟ್ಟು ಸೆಂಡ್ ಮಾಡಿ ಚಿಲ್ಡ್ರನ್. ಓಕೆ ಚಿಲ್ಡ್ರನ್, ಬಾಯ್.